ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಅಪ್ಡೇಟ್ ಇದೆ. ಚಂದ್ರಗ್ರಹಣದ ಪ್ರಯುಕ್ತ ಮೀನ, ಕನ್ಯಾ, ಮಕರ ರಾಶಿಯವರಿಗೆ ಅಶುಭ ಫಲ ಅಂತೆ ಜ್ಯೋತಿಷಿಗಳು ಹೇಳ್ತಿದ್ದಾರೆ ಹಿಂಗಂತ. ಆದ್ರೆ ಗ್ರಹಣ ಅಶುಭ ಅಲ್ಲ, ಗ್ರಹಣ ಗ್ರಹಗತಿಯಲ್ಲಿ ವ್ಯತ್ಯಾಸವಾಗುತ್ತೆ ಅಷ್ಟೇ. ಗ್ಯಾರಂಟಿ ನ್ಯೂಸ್ಗೆ ಅರ್ಚಕ ಕೃಷ್ಣ ಅಡಿಗ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೃಷ್ಣ ಅಡಿಗ, ಕದ್ರಿ ಮಂಜುನಾಥ ದೇಗುಲದ ಅರ್ಚಕರು ಮಾತನಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ. ಗ್ರಹಣದ ವೇಳೆ ದೇವರ ಸೇವೆ ಮಾಡಬೇಕು, ಆಹಾರ ತ್ಯಜಿಸಬೇಕು ಅಷ್ಟೇ. ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆತಂಕ ಪಡಬೇಡಿ ಅಂತ ಹೇಳ್ತಿದ್ದಾರೆ. ಇದನ್ನ ಮಕ್ಕಳು, ವೃದ್ಧರು ಮಾಡುವ ಅವಶ್ಯಕತೆ ಇಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಉಪವಾಸ ಮಾಡೋದ್ರಿಂದ ದೇಹವು ಶುದ್ಧವಾಗುತ್ತೆ ಅನ್ನೋ ಕಾರಣಕ್ಕೆ ಉಪವಾಸ ಮಾಡೋದಕ್ಕೆ ಹೇಳ್ತೀವಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಅರ್ಚಕ ಕೃಷ್ಣ ಅಡಿಗ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ವರ್ಷದ ಮೊದಲ ಚಂದ್ರಗ್ರಹಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಈ ಚಂದ್ರಗ್ರಹಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಎಲ್ಲಾ ದೇವಸ್ಥಾನಗಳು ಕೂಡ ಬಂದಿರುತ್ತೆ. ಅಂದ್ರೆ ಯಾವುದೇ ದೇವರ ದರ್ಶನಕ್ಕೆ ಅವಕಾಶ ಇರಲ್ಲ. ಜೊತೆಗೆ ವಿಶೇಷ ಪೂಜೆಗಳು ಕೂಡ ದೇವಸ್ಥಾನದಲ್ಲಿ ನಡೆಯುತ್ತೆ. ನಾವೀಗ ಇರುವಂತದ್ದು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಅದರ ಪ್ರಧಾನ ಅರ್ಚಕರು, ಇಲ್ಲಿಯ ಪುರೋಹಿತರಾದಂತಹ ಕೃಷ್ಣ ಅಡಿಗರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ಕೊಂಡ್ ಬರೋಣ. ಸರ್, ಮೊದಲನೇದಾಗಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಬರ್ತಾ ಇದೆ. ಏನೆಲ್ಲ ವಿಶೇಷತೆಗಳಿದೆ ಮತ್ತು ಇದರೆಲ್ಲ ಸಾಧಕ ಬಾಧಕಗಳು ಏನೆಲ್ಲ ಇದೆ ಅಂತ ಹೇಳುವಂಥದ್ದು? ಮುಖ್ಯವಾಗಿ ಗ್ಯಾರಂಟಿ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ಮೊದಲಾಗಿ ನಮಸ್ಕರಿಸುತ್ತಾ ಅಭಿನಂದನೆಯನ್ನು ಹೇಳುತ್ತಾ, ವರ್ಷದ ಮೊದಲ ಚಂದ್ರಗ್ರಹಣ, ಚಂದ್ರನಿಗೆ ಕೇತುವಿನಿಂದಾಗಿ ಗ್ರಹಣ ಮಧ್ಯಾಹ್ನ 3:19 ಮುಸ್ಸಂಜೆ 6:48 ಗ್ರಹಣ ನಡೀತದೆ. ಆದ್ದರಿಂದ ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಗ್ರಹಣ ನಡೆಯುವುದರಿಂದ ಹುಬ್ಬ ನಕ್ಷತ್ರ ಸಿಂಹರಾಶಿಗೆ ಸಂಬಂಧಪಟ್ಟ ಎಲ್ಲ ನಕ್ಷತ್ರಗಳಿಗೆ, ಮತ್ತು ಮೀನ, ಮೇಷ ಮತ್ತು ಕನ್ಯಾ ರಾಶಿಯ ಆ ರಾಶಿಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಕ್ಷತ್ರದವರಿಗೂ ಸ್ವಲ್ಪ ದೋಷ ಇರುವಂಥದ್ದು. ಹಾಗೆ ಅಂತ ಹೇಳಿದರೆ, ಗ್ರಹಣ ಅಂತ ಹೇಳಿದರೆ ಯಾರಿಗೂ ದೋಷ ಅನ್ನುವಂಥದ್ದಲ್ಲ. ಆದರೆ ಸೂರ್ಯ, ಚಂದ್ರ, ಭೂಮಿ ಈ ಮೂರು ವ್ಯವಸ್ಥೆಗಳ ಮಧ್ಯೆ ಆಗುವಂತಹ ಬೆಳಕು ಮತ್ತು ಆ ನೆರಳಿನ ಆಟವನ್ನೇ ನಾವು ಗ್ರಹಣ ಅಂತ ಹೇಳುವಂಥದ್ದು. ಪ್ರಕೃತಿಯಲ್ಲಿ ಏನೊಂದು ವ್ಯತ್ಯಾಸ ಆದರೂ ಕೂಡ ಅದರ ಪರಿಣಾಮ ನೇರವಾಗಿ ಜೀವಸಂಕುಲಕ್ಕೆ ಆಗುವಂಥದ್ದು. ಆದ್ದರಿಂದ ಸೂರ್ಯೋದಯ, ಸೂರ್ಯಾಸ್ತ ಇದೆಲ್ಲ ದೈನಂದಿನ ಹಾಗೆ ನಡೀತಾ ಇದ್ದರೆ ಏನೂ ಬಾಧಕ ಇಲ್ಲ. ಆದರೆ ಗ್ರಹಣ ಅನ್ನುವಂಥದ್ದು ಕೇತುವಿನಿಂದಾಗಿ ಆ ಚಂದ್ರಗ್ರಹಣ, ಚಂದ್ರ ಭೂಮಿಗೆ ಕಾಣದೇ ಇರುವಂಥದ್ದು. ಆದ್ದರಿಂದ ಸೂರ್ಯ, ಚಂದ್ರ, ಭೂಮಿ ಇವರಗಳ ಮಧ್ಯದಲ್ಲಿ ಆ ಚಲನದ ಪಥದಲ್ಲಿ ಆಗುವಂತಹ ವ್ಯವಸ್ಥೆ ಇದು. ಆದ್ದರಿಂದ ಇದರಲ್ಲಿ ನಿಜವಾಗಿ ದೋಷ ಅನ್ನುವಂಥದ್ದು ಯಾರಿಗೂ ಇಲ್ಲ. ಜಗತ್ತಿಗೆಲ್ಲ ಒಂದೇ ಲೆಕ್ಕ ನಡೀತಾ ಇರ್ತದೆ. ಆದರೆ ಶಾಸ್ತ್ರದಲ್ಲಿ ನವಗ್ರಹರ ಸ್ವಲ್ಪ ಏರಿಳಿತ ನೇರವಾಗಿ ಮನುಷ್ಯನ ಜೀವನಕ್ಕೆ ಎಲ್ಲ ಸ್ವಲ್ಪ ಸಂಬಂಧ ಇರುವುದರಿಂದ ಆ ಬಗ್ಗೆ ಆಚರಣೆ ಮಾಡುವಂಥದ್ದು ತುಂಬ ಒಳಿತು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಬೆಳಗಾತ 5 ಗಂಟೆಗೆ ಕ್ಷೇತ್ರದ ಬಾಗಿಲನ್ನು ತೆರೆದು ನಾವು ಪುಣ್ಯಾರ್ಚನೆ ಎಲ್ಲ ಮಾಡಿಕೊಂಡು ಭಗವಂತನಿಗೆ ರುದ್ರಾಭಿಷೇಕ ಎಲ್ಲ ಮಾಡಿ ಪ್ರಾತಃ ಕಾಲದ ಪೂಜೆಯನ್ನು ಮಾಡಿದ್ದೇವೆ. ಮಧ್ಯಾಹ್ನದ ಕಾಲದ ಪೂಜೆ ಸಹ ಈಗ ಪ್ರಾರಂಭ ಆಗಿದೆ. ಅವಧಿಗಿಂತ ಬೇಗ, ಅಂದರೆ ಯಾವಾಗಲೂ 12 ಗಂಟೆಗೆ ಅಂತ ಆದರೆ ಈ ದಿವಸ 11 ಗಂಟೆಗೆ ಮಹಾಪೂಜೆಯಾಗಿ ಮತ್ತೆ ಎಲ್ಲ ಸೇವಾರ್ಥಿಗಳೆಲ್ಲ ಸೇವೆಯ ಪ್ರಸಾದ ಎಲ್ಲ ಕೊಟ್ಟಾದ ಮೇಲೆ ದೇವಸ್ಥಾನ ಬಾಗಿಲು ಹಾಕುವಂಥದ್ದು. ತದನಂತರ ಗ್ರಹಣದ ಸಂದರ್ಭದಲ್ಲಿ 4 ಗಂಟೆಗೆ ಪುನಃ ಬಾಗಿಲನ್ನು ತೆರೆದು ಭಕ್ತರಿಗೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅವಕಾಶ. ಆ ಸಂದರ್ಭದಲ್ಲಿ ಭಗವಂತನಿಗೆ ಅಭಿಷೇಕ ಎಲ್ಲ ಆಗ್ತಾ ಇರ್ತದೆ. ಆದರೆ ಸೇವೆ ಆಗುವುದಿಲ್ಲ, ನೈವೇದ್ಯ ಸಮರ್ಪಣೆ ಇಲ್ಲ. ಆದ್ದರಿಂದ ಭಕ್ತರ ಸೇವೆ ಆಗುವುದಿಲ್ಲ. ರುದ್ರಾಭಿಷೇಕ ಆಗಲಿ, ಯಾವುದೇ ಪೂಜೆ ಪುನಸ್ಕಾರ ಆಗಲಿ, ಭಕ್ತಾದಿಗಳ ಸೇವೆ ಆಗುವುದಿಲ್ಲ. ಆದರೆ ಭಗವಂತನ ಕ್ಷೇತ್ರ ದರ್ಶನದ ಅವಕಾಶ ಎಲ್ಲರಿಗೆ ಮುಕ್ತ ಅವಕಾಶ ಇದೆ. ಇವಿಷ್ಟು ಇಲ್ಲಿ ಅರ್ಚಕರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.